ಸರ್ ನಮಸ್ತೆ. ನಮಸ್ತೆ. ನಾನು ಪ್ರಶಾಂತ್ ಅಂತ ಸರ್, ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಇಂದ ಮಾತಾಡ್ತಿದ್ದೀನಿ ಸರ್, ಚಿಕ್ಕಮಂಗ್ಳೂರು. ಎಸ್ ಸರ್, ನಮಸ್ಕಾರ. ನಮಸ್ತೆ. ನಿನ್ನೆ ನಿಮ್ಮ Yes. ಕಾರ್ಯಕ್ರಮವನ್ನ ನೋಡಿದ್ರು ಸರ್, ಕಡೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಹೌದು. ನಿಮ್ಮ ಒಂದಷ್ಟು ಸ್ಪೀಚ್ ಕೂಡ ಕೇಳಿಸ್ಕೊಂಡು ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಓಕೆ. ಆ ನಂತರ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಯಾರ್ಯಾರ್ದು ಕಾರ್ಯಕ್ರಮಗಳು ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಆ ಕಾರ್ಯಕ್ರಮ ಮೊಟಕುಗೊಳ್ತು. ಹೌದು. ಏನಕ್ಕೋಸ್ಕರ ಅದನ್ನ ಬಂದ್ ಮಾಡಿದ್ರಿ ಸರ್? ಬಂದ್ ಯಾಕಾಯ್ತು ಅಂತ ಗೊತ್ತಿಲ್ಲ. ನಾನು ಜನಗಳಿಗೋಸ್ಕರ, ಜನಗಳಿಗೆ ಯೂತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದ್ದೆ. ಜನಗಳಿಗೆ ರಿಯಾಲಿಟಿ ಬಗ್ಗೆ, ಸತ್ಯದ ಬಗ್ಗೆ ಮಾತನಾಡ್ತಿದ್ದೆ. ಸತ್ಯ ಉಳಿಬೇಕು, ದೇಶ ಹಾಗೂ ರಾಜ್ಯ. ಜನತೆ ಬಹಳ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆ ಕಷ್ಟದಿಂದ ಅವ್ರನ್ನ ಹೊರಗೆ ತೆಗಿಬೇಕಂತೇಳಿ ಅವ್ರನ್ನ ಉದ್ದೇಶ ಮಾತಾಡ್ತಿದ್ದೆ. ಏನಾಯ್ತೋ ಗೊತ್ತಿಲ್ಲ, ಕೆಲವೊಂದಿಷ್ಟು ಜನ 90% ಜನ ಎಲ್ಲ ಹ್ಯಾಪಿ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ಖುಷಿಯಾಗಿದ್ರು. ಸ್ವಲ್ಪ ಜನ ಏನೋ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಅನ್ಸುತ್ತೆ. ಅಲ್ಲಿಂದ ನಾನ್ ಮಾತಾಡೋದು ಮುಗಿದಾದ್ಮೇಲೆ ನಾನಲ್ಲಿ ಮುಗಿಸಿದ್ರು ಅಂತ ಹೇಳಿದ್ರು ಎಲ್ಲ. ಮಧ್ಯದಲ್ಲಿ ಒಂದು ಸರಿ ಏನೋ ನಿಮ್ಗೊಂದು ಮೆಸೇಜ್ ಕೊಟ್ರು, ನೀವೇನೋ ಮಾತಾಡಕ್ಕಂತ ಹೊರಡ್ತಾ ಇದ್ರಿ, ಅಷ್ಟೊತ್ತಿಗೆ ಅಲ್ಲಿ ಆ ಮಾತನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ. ಏನ್ ಸರ್? ಏನಿಲ್ಲ, ಈ ತರ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ನಾನು ಸತ್ಯದ ಪರವಾಗಿದ್ದೀನಿ. ಸತ್ಯ ಗೆಲ್ಲಬೇಕು. ಭಾರತ ದೇಶ 2030ಕ್ಕೆ ಸ್ವರ್ಗವನ್ನಾಗಿ ಮಾಡ್ಬೇಕು, ಜನಗಳಿಗೆ ಎಲ್ಲರಿಗೂ ಖುಷಿ ಪಡ್ಬೇಕಂತ ಹೇಳಿ ನಾನು ಭಾರತ ದೇಶದಾದ್ಯಂತ ಎಲ್ಲ ಕಡೆ ಈ ರೀತಿ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಕರ್ನಾಟಕದಲ್ಲಿ ಅಂದ್ರೆ ನಾನು ಇಷ್ಟು ವರ್ಷ ಒಳಗಡೆಯಿಂದ ಕೆಲಸ ಮಾಡಿದ್ದೀನಿ. ಒಳಗಡೆ ಅಂದ್ರೆ ಪಬ್ಲಿಕ್ ಅಲ್ಲಿ ಜಾಸ್ತಿ ನಾನು ಕಾಣಿಸ್ಕೊಂಡಿರ್ಲಿಲ್ಲ. ಇವಾಗ ಕಾಣಿಸ್ಕೊತಾ ಇದೀನಿ. ಆ ಸತ್ಯ ಕೆಲವೊಂದಿಷ್ಟು ಜನಗಳಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಸತ್ಯ ಯಾವಾಗೂ ಕಹಿಯಾಗಿರುತ್ತೆ. ಆ ಸತ್ಯವನ್ನು ಜನಗಳಿಗೆ ಮುಟ್ಟಿಸುವಂತ ಪ್ರಯತ್ನ ನಾನು ನಡೆಸಿದ್ದೀನಿ. ಜನಗಳಿಗೆ ಏನಾಗಿದೆ, ಜನ ಎಲ್ಲ ಈಗ ಆಟದ ಗೊಂಬೆ ಹಾಕಿದ್ದಾರೆ. ತುಂಬಾ ಜನ ಸಂಕಷ್ಟದಲ್ಲಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ನನ್ನ ಹತ್ರ ನೂರಾರು ಜನ ಬರ್ತಾ ಇದ್ದಾರೆ, ಅವರ ಕಷ್ಟಗಳನ್ನ ಹಂಚ್ಕೋತಿದ್ದಾರೆ. ಆಮೇಲೆ ರೈತರು ಕೂಡ ತುಂಬಾ ಜನ ನನ್ನ ಹತ್ರ ಬರ್ತಾ ಇದ್ದಾರೆ. ರೈತರು ಬೆಳೆದ ಬೆಳೆಗೆ ಅವ್ರಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ. ಆಮೇಲೆ ಯೂತ್ಸ್ ಕೂಡ ಈಗ ಎಜುಕೇಶನ್ ಎಲ್ಲ ಮಾಡ್ತಾ ಇದಾರೆ, PUC ಮಾಡ್ತಾ ಇದಾರೆ, ಡಿಗ್ರಿ ಮಾಡ್ತಾ ಇದಾರೆ. ಮಾಡಾದ್ಮೇಲೆ ಅವರು ಜೀವನವನ್ನೇ ಕಲಿತಾ ಇಲ್ಲ. ಬರೇ ಅವರೆಲ್ಲ ಮಷಿನ್ ತರ ಆಗಿದ್ದಾರೆ. ಪುಸ್ತಕವನ್ನು ಓದಿ ಜಾಬ್ ಮಾಡೋಗೋಸ್ಕರ ಎಜುಕೇಶನ್ ಮಾಡ್ತಾ ಇದ್ದಾರೆ. ಎಜುಕೇಶನ್ ಅಂದ್ರೆ ಜೀವನದ ಪಾಠ, ಜೀವನ ಕಲಿಬೇಕು, ಮುಂದೆ ಜೀವನ ಹೇಗ್ ಮಾಡ್ಬೇಕು, ನಾವೆಲ್ಲರೂ ಭಾರತೀಯರು ಮತ್ತೆ ಕನ್ನಡಿಗರು ಎಲ್ಲರೂ ಕೂಡಿ ಹೇಗೆ ಜೀವನ ಮಾಡ್ಬೇಕು, ಎಲ್ಲರೂ ಒಟ್ಟಾಗಿ ಒಂದಾಗಿ ಸುಂದರವಾದ ಜೀವನವನ್ನ ಮಾಡ್ಬೇಕು ಅಂತ ಕಲಿಸ್ಲಿಕ್ಕೆ ನಾನು ಬಂದಿದ್ದೆ ಕಡೂರಿಗೆ. ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೆ.